ನೋಡಿ ಸ್ನೇಹಿತರೆ, ನಾವಿಲ್ಲಿ ಗೂಗಲ್ ಡಾಕ್ಸಲ್ಲಿ ಗೂಗಲ್ ಬಗ್ಗೆ ಒಂದು ಆರ್ಟಿಕಲನ್ನು ಬರೆದಿದ್ದೀವಿ. ಸೊ ಆ ಆರ್ಟಿಕಲಲ್ಲಿ ಯಾವ್ಯಾವ ಸ್ಪೆಲ್ಲಿಂಗ್ ತಪ್ಪಿದೆ ನಮಗೆ ಇಲ್ಲಿ ಒನ್ ಬೈ ಒನ್ ನೋಡ್ಕೊಂಡು ಹೋದರೆ ಕೆಲವೊಂದು ಶಬ್ದಗಳು ಕಣ್ಣಿಗೆ ಗೋಚರಿಸ್ತವೆ, ಕೆಲವೊಂದು ಗೋಚರಿಸಲ್ಲ. ಅದನ್ನು ಹೇಗಪ್ಪ ಅಕ್ಯುರೇಟ್ ಆಗಿ ಒಂದು ಕೂಡ ಸ್ಪೆಲ್ಲಿಂಗ್ ತಪ್ಪಾಗ್ಲಾರ್ದಂಗೆ ನಾವು ಡಾಕ್ಯುಮೆಂಟನ್ನು ಬರೆಯೋದು ಅಂತಂದರೆ ಸಿಂಪಲ್ ಆಗಿ ನೋಡಿ ಸ್ನೇಹಿತರೆ, ಇಲ್ಲಿ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೂಲ್ಸ್ ಕಾಣಿಸ್ತಾ ಇದೆ ನಿಮಗೆ, ಈ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಮೊದಲನೇ ಒಂದು ಕಾಣಿಸುವಂತಹ ಏನು ಆಪ್ಷನ್ ಇದೆಯಲ್ಲ, ಇಲ್ಲಿ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲನೇ ಆಪ್ಷನ್ ಏನಿದೆ, ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್ ಅಂತ ಕಾಣಿಸ್ತಿರ್ಬೋದು, ಹೌದಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ನೋಡಿ ಒನ್ ಬೈ ಒನ್ ಎಲ್ಲ ತೋರಿಸ್ತಾ ಹೋಗ್ತಾ ಇಲ್ಲಿ ನೋಡಿ. ರೆವಲ್ಯೂಷನೈಸಿಂಗ್ ಅಂದರೆ ನಮ್ಮ ಶಬ್ದ ಇದು ಇತ್ತು, ಇದು ಕನ್ವರ್ಟ್ ಆಯಿತು. ಸೊ ನಾವು ಚೇಂಜ್ ಮಾಡೋಕ್ಕೆ ಬಯಸ್ತೀವಿ, ಮಾಡೋದು ಬೇಕಾದರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲ ಅಂತಂದರೆ ಇಗ್ನೋರ್ ಮಾಡಬೇಕು. ಸೊ ಇದ್ರ ಮೇಲೆ ನಾವು ಚೇಂಜ್ ಮಾಡಿಸೋ ಬಯಸ್ತೀವಿ ಅಂದರೆ ಕ್ಲಿಕ್ ಮಾಡಿದೆ. ಮಾಡಿದ ನಂತರ ನೋಡಿ ಈಗ ಒನ್ ಬೈ ಒನ್ ಎಲ್ಲ ಶಬ್ದಗಳು ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುವಂಥದ್ದನ್ನು ಇಲ್ಲಿ ತೋರಿಸುತ್ತೆ. ಸೊ ಒನ್ ಬೈ ಒನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋದರೆ ಸಾಕು, ಎಲ್ಲ ಆಟೋಮೆಟಿಕ್ಕಾಗಿ ನೋಡಿ. ಯುಟಿಲೈಸೇಷನ್ ಈ ಥರ, ಅನಲೈಸ್ ಎಷ್ಟು ಶಬ್ದಗಳಿವೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋದರೆ ಸಾಕು, ತಾನಾಗೆ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಗೂಗಲ್ ಡಾಕ್ಸಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್, ಗ್ರಾಮರ್ ಮಿಸ್ಟೇಕನ್ನು ಇಲ್ಲಿ ಕಂಡುಹಿಡಿಬಹುದು. ಎಲ್ಲಿ ಬರುತ್ತದು ನೋಡಿ, ಇನ್ನೊಂದು ಸರಿ ನೋಡಿ ಗಮನವಿಟ್ಟು. ಇಲ್ಲಿ ಟೂಲ್ಸ್ ಕಾಣಿಸ್ತಿರ್ಬೋದು ನಿಮಗೆ ನೋಡಿ, ಇಲ್ಲಿ ಟೂಲ್ಸ್ ಅಂತ ಕಾಣಿಸ್ತಾ ಇದೆಯಾ, ಈ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಮೊದಲನೇ ಒಂದು ಆಪ್ಷನ್ ಏನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್ ಮಾಡೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ತಿರ್ಗಾ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಅಂತ ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಅದೇ ರೀತಿ ಬೇರೆ ಬೇರೆ ಆಪ್ಷನ್ಗಳು ನಿಮಗೆ ಸಿಗ್ತವೆ. ಶೋ ಸ್ಪೆಲ್ಲಿಂಗ್ ಸಜೆಷನ್, ಶೋ ಗ್ರಾಮರ್ ಸಜೆಷನ್, ಪರ್ಸ್ನಲ್ ಡಿಕ್ಷನರಿ. ನಮ್ದೇನಾದರೂ ಪರ್ಸ್ನಲ್ ಡಿಕ್ಷನರಿ ಇದ್ದರೆ ಅದರಿಂದ ಶಬ್ದನ ಇಲ್ಲಿ ಇಂಪೋರ್ಟ್ ಮಾಡ್ಕೋಬೋದು ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇದು ಈ ಥರ ಗೂಗಲ್ ಡಾಕ್ಸಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮತ್ತು ಗ್ರಾಮರ್ ಚೆಕ್ ಈ ಥರ ಮಾಡ್ಬೋದು. ನೀವು ಗೂಗಲ್ ಡಾಕ್ಸ್ಗೆ ಸಂಬಂಧಪಟ್ಟಂಥ ಇನ್ನೂ ಹಲವಾರು ವಿಡಿಯೋಗಳಿದ್ದಾವೆ. ಅದು ಫೈಲ್ ರಿಬ್ಬನ್ಗೆ ಸಂಬಂಧಪಟ್ಟಿರ್ಬೋದು, ಎಡಿಟಿಂಗು, ವ್ಯೂ, ಇನ್ಸರ್ಟು, ಇವುಗಳ ಬಗ್ಗೆ ನೀವು ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಾದ್ರೆ ಈ ಒಂದು ಗೂಗಲ್ ಡಾಕ್ಸ್ ಸೀರೀಸ್ನ ಪ್ಲೇಲಿಸ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮತ್ತು ಐ ಬಟನ್ ಮೇಲೂ ನಿಮಗೆ ಕಾಣಿಸ್ತಿರ್ಬೋದು. ಅಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡಿ ಈಸಿಯಾಗಿ ಗೂಗಲ್ ಡಾಕ್ಸ್ ಏನಿದೆ ಇದು ಭವಿಷ್ಯತ್ತಿನಲ್ಲಿ ಬಹಳಷ್ಟು ನಿಮಗೆ ಒಂದು ಉದ್ಯೋಗ ಸೃಷ್ಟಿಸುವ ಸಾಧ್ಯತೆ ಇದೆ ಸ್ನೇಹಿತರೆ. ಯಾಕಂದರೆ ಇದರಿಂದ ಆಗುವ ಬಹಳಷ್ಟು ಅನುಕೂಲಗಳೇ ಇದಕ್ಕೆ ಕಾರಣ. ಹಾಗಾಗಿ ನೀವು ಈ ಗೂಗಲ್ ಡಾಕ್ಸ್ನ ಎಲ್ಲ ಪ್ಲೇಲಿಸ್ಟನ್ನು ಹೋಗಿ ನೋಡ್ಬೋದು.